ಕೇಳಿದೆ ನಾನು, ಎಲ್ಲಿದೆಯಾ, ಯಾಕಂದರೆ ಟೈಮ್ ಆಗ್ತಾಯಿತ್ತಲ್ಲ, ಅದಕ್ಕೆ ನಾನು ಫೋನ್ ಮಾಡಿ ಕೇಳಿದೆ, ಎಲ್ಲಿದೆ, ಏನು ಮಾಡ್ತಿದ್ಯಾ, ಬರ್ತಿದ್ದೀರಾ ಅಂತ ಅಂದ್ಬಿಟ್ಟು ಕೇಳಿದೆ. ಇಲ್ಲೇ ಅಂದೇವೆ ಒಂದು 10 ಮಿನಿಟ್ಸಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಬೇಗ ಗೋಪುರ ಎಲ್ಲ ಕೆಳಗಡೆ ಬಂದೆ, ಯಾಕಂದರೆ ನಾನು ಕ್ಯಾಮ್ರನ್ನ ಬಂದು ಹೈಡ್ ಮಾಡಬೇಕು, ಅದಕ್ಕೋಸ್ಕರ ನಾನು ಕೆಳಗಡೆ ಬೇಗ ಬಂದೆ. ಇವಾಗ ಕ್ಯಾಮ್ರ ಎಲ್ಲ ಹೈಡ್ ಮಾಡಬೇಕು, ಜಾಸ್ತಿ ಮಾತಾಡೋದು ಬಿಟ್ಟು ನಾನು ಆಮೇಲೆ ನಾನು ನಿಮಗೆ ಅವ್ರು ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಂದರೆ ನಾನು ಮಾತಾಡಿದ್ದಕ್ಕಾಗಲ್ಲ, ನಾನು ಹ್ಯಾಂಗಲ್ನ ಸೆಟ್ ಮಾಡಿ ನಾನು ಆನ್ ಮಾಡಿ ಬಿಟ್ಬಿಡ್ತೀನಿ. ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ, ಅಲ್ಲರೂ ಓಡ್ತಾನೆ ಇರಬೇಕು. ಯಾಕಂದರೆ ನಾನು ಆಮೇಲೆ ಬಂದು ಆನ್ ಮಾಡೋದಕ್ಕಾಗಲ್ಲ, ಆಮೇಲೆ ಬಂದು ನಾನು ಆನ್ ಮಾಡ್ತೀನಿ ಅಂತ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಇದು ಗೋಪುರ ಆಗಿರೋದ್ರಿಂದ ಸೌಂಡ್ ಬರುತ್ತೆ, ಒಂಥರ ಕ್ಲಿಕ್ ಕ್ಲಿಕ್ ಅಂತ ಸೌಂಡ್ ಬರುತ್ತೆ. ಅದಕ್ಕೋಸ್ಕರ ನಾನು ಹ್ಯಾಂಗಲೆಲ್ಲ ಸೆಟ್ ಮಾಡ್ತೀನಿ ಗೈಸ್. ಸುಷ್ಮಾ, ಏನಿದು? ಗೊತ್ತಿಲ್ಲ, ಅದಕ್ಕೆ ನಾನು ನಿನ್ನ ಕೇಳಿದ್ದೆ. ಎಲ್ಲಿವರೆಗೂ ಹೋಗಿಲ್ಲ. ಆಯ್ತಾನೆ, ಎಲ್ಲಿಂದ ಲೀಕ್ ಆಗಿದೆ ಅಂತ ಹೇಳೋದು ಗೊತ್ತಿಲ್ಲ. ಮೊನ್ನೆ ಏನಾದ್ರು ಗಾಡಿ ತಗ್ನಾ? ಇಲ್ಲ ಇಲ್ಲ ಇಲ್ಲ, ಏನಿವತ್ತು ಬೇಗ ಬಂದ್ಬಿಟ್ಟಿದ್ಯಾ? ನಮ್ಮ ಮಾಮೂಲಿ ಟೈಮ್ ತಾನೆ. ಯಾಕೋ ಸ್ವಲ್ಪ ಬೇಗ ಬಂದಿದ್ದೆ. ಡೈಲಿ ಎಲ್ಲ 7:30 8 ಗಂಟೆ ಬರ್ತಿದ್ದೆ, ಇವತ್ತು 7 ಆಗಿಲ್ಲ. ಅಷ್ಟು ಬೇಗ ಬಂದಿದ್ದೀನಿ. ಏನು ಸುಷ್ಮಾ ಇದು? ಕೀ ತಗೊಂಬ, ಗಾಡಿ ಕೀ. ಅವಾಗ ಕುತ್ಕೊಂಡೇನೋ ನಟ್ಟನ್ನೆಲ್ಲ ಲೂಸ್ ಮಾಡ್ತಾ ಇದೆಯಲ್ಲ. ಗಾಡಿ ಕೀ ತಗೊಂಬ ಹೋಗು. ಬ್ಯಾಗ್ ಆದರೂ ಬಿಡಿಸಿ ಎಲ್ಲ ಕೊಡಿ. ಬ್ಯಾಗ್ ಗಾಡಿ ಒಂದು ನಿಮಿಷ. ಇದು ಡಸ್ಟ್ ಕೆಳಗಡೆ ಎಲ್ಲ ಧೂಳೆಲ್ಲ ಇದೇನು ಮಾಡೋಣ ಇವಾಗ? ಏನಾಗಲ್ಲ ಬಿಡು, ಏನಾಗಲ್ಲ. ಹೋಗ್ಬಿಟ್ಟು ಮೆಕ್ಯಾನಿಕ್ ಹತ್ರ ಹೋಗಿ ತೋರಿಸ್ಬಿಟ್ಟು ಬರ್ತೀನಿ. ಅವನಿಗೆ ಸರ್ವಿಸ್ ಬಿಡ್ತೀನಲ್ಲ ಇಲ್ಲಿ, ತೋರಿಸ್ಬಿಟ್ಟು ಬಂದ. ಸರಿ. ಅವನ ಗಾಡಿ ಕೀ ಎತ್ತೋ ನಮ್ಮ ಅಣ್ಣಂದು. ನಮ್ಗೆ ಗೊತ್ತಿಲ್ಲ ಎಲ್ಲ ಇದೆ. ಯಾಕೆ? ಏನು ಪ್ರ್ಯಾಂಕ್. ಏನು ಫ್ರ್ಯಾಂಕ್? ಪ್ರ್ಯಾಂಕ್ ಅಂತ ಹೇಳ್ತಾ ಇದ್ದೀನಿ. ಇದ್ರ ವಿಷಯದಲ್ಲಿ ಆಟ ಆಡ್ತೀಯಾ? ನೋಡೋಣ
ಎಷ್ಟು ಲವ್ ಇದೆ, ನನ್ನ ಮೇಲೆ ಲವ್ ಜಾಸ್ತಿನ ಅಲ್ಲ ಗಾಡಿ ಮೇಲೆ ಲವ್ ಜಾಸ್ತಿನ ಅಂತ ಗೊತ್ತಿಲ್ಲ. ಇದೆಲ್ಲ ಹೆಂಗ್ ಸೆಟಪ್ ಮಾಡಿದೆ ಆಯಿಲ್ ಏನೋ ಮಾಡಿದೆ ಒಳಗಡೆ ಇಂಜಿನ್ ಒಳಗಡೆ ಇದು ಓಪನ್ ಮಾಡಿ ಇಂಜಿನ್ ಓಪನ್ ಮಾಡ್ತಾ ಒಳಗಡೆಯಿಂದ ಆಯಿಲ್ ತೆಗ್ದಿ ಇದು ಅದರಿಂದ ಆಯಿಲ್ ತೆಗ್ದಿ ಕೆಳಗಡೆ ಎಲ್ಲ ಹಿಂಗ್ ಬಳಿದ್ವಿ. ಏ ಅಕಸ್ಮಾತ್ ಸ್ವಲ್ಪ ಡಸ್ಟ್ ಹೋದ್ರೂ ಮುಗೀತು ಕತೆ, ಇಂಜಿನೇ ಸೀಸ್ ಆಗುತ್ತೆ. ಯಾವ್ದೇ ವಿಷಯದಲ್ಲಿ ಆಟ ಆಡ್ಬೇಕಂತ ಗೊತ್ತಿಲ್ಲ ಸುಷ್ಮಾ ನಿಂಗೆ. ನೋಡಿಲ್ಲ ಅದರಿಂದ ಇಷ್ಟು ಆಯಿಲ್ ತೆಗ್ದೆ. ಚಾನ್ಸೇ ಇಲ್ಲ, ಇಷ್ಟು ಕರ್ರಗಿದೆ ಚಾನ್ಸೇ ಇಲ್ಲ. ನಾನು ಸರ್ವಿಸ್ ಮಾಡಿ ಏನೊಂದು 300 ಕಿಲೋಮೀಟರ್ ಓಡಿಸಿರ್ತೀನಿ. ನೋಡಿಲಿ ರೆಡ್ಡು, ಇದು ಫುಲ್ಲಿ ಸಿಂಥೆಟಿಕ್ ಆಯಿಲ್, ಇದು ಬೇರೆ ಆಯಿಲ್. ಇದು ಯಾರು ಎಲ್ಲಿ ಇಸ್ಕೊಂಡೆ ಸುಮ್ಮನೆ ಹೇಳ್ಬೇಡ. ಇಲ್ಲ 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 ಚಾನ್ಸೇ ಇಲ್ಲ ಸುಷ್ಮಾ, ನನ್ನ ಮೇಲೆ ಆನೆ. ನನ್ಗೆ ಗೊತ್ತಾಗಲ್ವ ಸುಷ್ಮಾ, ಚಾನ್ಸೇ ಇಲ್ಲ. ಬಾಯಿ ಈ ಕಡೆ ಬಾ, ಅಲ್ಲಿ ನೋಡಲಿ ಇಂಜಿನ್ ಅಲ್ಲಿ ಯಾವ ಕಲರ್ ಐತಂತ. ಒಂದ್ಸಲ ಬಕ್ರ ಆಗ್ಬೋದು, ಒಂದೊಂದ್ಸಲ ಬಕ್ರ ಆಗೋಕ್ಕಾಗುತ್ತಾ? ಎಲ್ಲಿಂದ ಇಸ್ಕೊಂಡ್ಬಂದೆ ನೀನು? ಯಾವುದೋ ಮೆಕ್ಯಾನಿಕ್ ಹತ್ರ ಹೋಗ್ಬಿಟ್ಟು ಆಯಿಲ್ ಇಸ್ಕೊಂಡು ಏನೋ ಚಮಕ್ ಕೆಲಸ ಎಲ್ಲ ಮಾಡಿದ್ಯಾ, ಚಮಕ್ ಕೊಡ್ಬೇಕಂತ. ಕೆಲಸ ಮಾಡಕ್ ಬಿಡಲ್ಲ, ಗಿಂಡದು ಕಿಲ್ಲದು ಇನ್ನು ಸ್ವಲ್ಪ ಆಟ ಆಡಿಸ್ಬೋದಾಗಿತ್ತು. ನೀನು ಗಾಡಿ ತಲೆನೋವು ನನಗೆ ಸಾಕಾಗ್ಬಿಟ್ಟಿದೆ. ಮಧ್ಯಾಹ್ನದಿಂದ ತಲೆ ಕೆರ್ಕೊಂಡ್ಬಿಟ್ಟಿದ್ದೀನಿ ಅಲ್ಲಿ. ಏನೋ ಹೇಳಕ್ ಬಂದೆ, ಮರ್ತೋಯ್ತು. ಏನು ಮರ್ತೋಯ್ತು ಸರ್, ಹೇಳಿ. ಮಧ್ಯಾಹ್ನದಿಂದ ಇದೇ ತಲೆ ಕೆಟ್ಟೋಗ್ಬಿಟ್ಟಿದೆ ನನಗೆ. ನೋಡಿದ್ರೆ ಬಕ್ರಾ ಮಾಡಿದ್ಯಾ? 50% ಬಕ್ರಾ ಆದ್ರೆ ಇಲ್ಲ 50% ಬಕ್ರಾ ಆದ್ರೆ ಅವ್ರು ಕೊಟ್ಟಿದ್ರು ಅಂತ ಇಟ್ಕೋ ಆಯಿಲ್. ಇನ್ನೂ ಆಟ ಆಡಿಸ್ತಾ ಇದ್ದೀನಿ. ನೀನು ಗಾಡಿ ತೆಗಿತೀನಿ ಅಂತ ಹೇಳಿದ್ಮೇಲೆ ಸರಿ ಏನಕ್ಕೆ ಇವಾಗ ತಾನೇ ಬಂದಿದ್ದೆ ಆಫೀಸಿಂದ, ಮತ್ತೆ ಗಾಡಿ ತೊಗೊಂಡು ಹೋಗ್ತೀಯ ಅಂತ ಹೇಳ್ಬಿಟ್ಟು ಸರಿ ಪ್ರ್ಯಾಂಕ್ ಅಂತ ಇತ್ತು. 2-3 ಪ್ರ್ಯಾಂಕ್ ಮಾಡಿದೆ, ಅದು ನೀನು ಕಂಡಿಡ್ಬಿಟ್ಟೆ. ಸರಿ ಈ ಪ್ರ್ಯಾಂಕ್ ಆದರೂ ವರ್ಕೌಟ್ ಆಗುತ್ತೆ ಅಂತ ಮಾಡಿ. ಎಲ್ಲಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲಲ್ಲ. ಕ್ಯಾಮ್ರಾ ಪಕ್ಕ ಗೋಪುರದಲ್ಲೇ ತೆಗ್ದಿರ್ತಾರೆ. ಲೈಟ್ ಬಿಲ್ಕ್ ಆಗ್ತಿದ್ಯಾ? ಎಲ್ಲಿಕ್ಕಿದ್ಯಾ? ಕಂಡಿಡಿ ಅಂದ್ರೆ ಆಲ್ರೆಡಿ ಕಂಡಿಡ್ಬಿಟ್ಟೆ. ಎಲ್ಲಿ? ಓ ಅಕ್ಕ ನೋಡ್ದ? ಇನ್ನು ಒಳಗಡೆ ಇಕ್ಕತ್ತಾನೆ, ಇಲಿ ಎಲ್ಲ ಐತೆ ಅಲ್ಲಿ. ಅಲ್ಲ, ಗೋಡೆ ಹೊಡಿಯೋಣ ಅಂತ ಪ್ಲಾನ್ ಮಾಡಿದೆ. ಸರಿ ಏನಕ್ಕೆ ಅಂತ ನೋಡಿ ಬಕ್ರಾ ಮಾಡೋಲ್ಲ ನನಗೆ. ಆಯ್ತು ತಡಿ, ನಿನಗೆ ಯಾವತ್ತಾದೊಂದಿನ ರಿವೆಂಜ್ಗೆ ಇದ್ದೇ ಇರುತ್ತೆ ಇದು. ತಗೋ. ಏನು ಮಾಡೋಕ್ಕಾಗಲ್ಲ. ಇಲ್ಲ ನಾನು ಹೇಳ್ತಿಲ್ವಾ, ನನ್ನನ್ನು ಅಷ್ಟೊಂದು ಲವ್ ಮಾಡಲ್ಲ. ಈ ಗಾಡಿ ಮೇಲೆ ಮಾತ್ರ ಅಷ್ಟೊಂದು ಲವ್ ಇದೆ. ನನ್ನನ್ನು ಸೀರಿಯಸ್ ಅಲ್ಲ, ಅಷ್ಟು ಕೇರ್ ಮಾಡಲ್ಲ. ಆದರೆ ಈ ಗಾಡಿನ ಯಾವಾಗಲೂ ತೊಳಿಯೋದೆ. ಇಲ್ಲಿ ಮುಟ್ಟು ನೋಡಿದ್ರೆ ಜಾರುತ್ತೆ. ಗಾಡಿಗೆ ಪಾಲಿಶ್ ಎಲ್ಲ ಹಾಕಿದ್ರೆ ಹೆಂಗಿರುತ್ತೆ ಅಲ್ಲಿ ಆ ಥರ ಯಾವಾಗ ನೋಡು ಗಾಡೀಲಿ ಅದೇ ಥರ ಇರುತ್ತೆ. ಆಯಿಲ್ ಈ ಥರ. ಏನಿದು ಆಯಿಲ್ ಅಂತ ಕೇಳಿದ್ರೆ ಪಾಲಿಶ್. ಏನು ಹೊಸ್ತಿದ್ಯಾ? ಮತ್ತೆ ಗುಡ್ ಬಾಯ್. ಗಾಡಿಗೆ ಓಡಿಸ್ತಿರೋದು, ಗಾಡಿಗೆ ಹೇಳ್ತಾರೆ. ನನಗೆ ಕೆಲಸ ಮಿಕ್ಕಲ್ಲ, ಅದಕ್ಕೆ ನೋಡಿ ಕೆಲಸ ಮಿಕ್ತು ನನಗೆ. ಏನು ಮಾಡ್ತಾ ಇದ್ದಾರೆ? ಒರ್ಸು ಪ್ರ್ಯಾಂಕ್ ಆದಾ? ಇನ್ನೂ ಟೆನ್ಷನಲ್ಲಿ ಇರ್ತೀಯಲ್ಲ? ರಿವೆಂಜ್ ಐತೆ ತಡಿ. ಏನು ಮಾಡೋಕ್ಕಾಗಲ್ಲ. ಯಾವ ರಿವೆಂಜು ನಿನ್ನ ಹತ್ರ ತೀರ್ಸ್ಕೊಳಕ್ಕಾಗಲ್ಲ.
ಈ ಲೈಟ್ ಬರುತ್ತೆ ನೋಡಿ, ಇದೊಂಥರ ಚೆಂದ ಇರುತ್ತೆ. ಆದರೆ ಈ ಸೌಂಡ್ ಕೇಳೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅಯ್ಯೋಯ್ಯೋ ಬಿತ್ರ ಬಿತ್ರ. ಓಕೆ ಗಾಯ್ಸ್, ಈ ಬ್ಲಾಗ್ನ ಎಂಡ್ ಮಾಡ್ಕೊತೀನಿ. ಈ ಬ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾದ್ರು ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಆದರೆ ಪ್ರ್ಯಾಂಕ್ ಆದ್ರೆ ನನಗೆ ಅಷ್ಟು ಮಾತ್ರ ಬೇಕು. ಸದ್ಯಕ್ಕೆ ಇವಾಗ ಪ್ರ್ಯಾಂಕ್ ಆದರು ಅಷ್ಟು ಮಾತ್ರ ಸಾಕು ನನಗೆ. ಓಕೆ ಗಾಯ್ಸ್, ಬಾಯ್, ಲವ್ ಯು.